ನಮಸ್ತೆ, ನಾವು ಮಂಗಳೂರು ಸೆರಾಕೇರಿಯಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಸೆರಾಕೇರ್ನ ಥೆರಪಿಯನ್ನು ಪಡೆಯುತ್ತಿರುವಂತಹ ಜುಬೈದಾ ಅಮ್ಮ ಇದ್ದಾರೆ. ಅವರ ಜೊತೆ ಕೇಳ್ತಾ ಬರುವ ಸೆರಾಕೇರ್ನ ಥೆರಪಿಯಿಂದ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟನ್ನು ಪಡ್ಕೊಂಡಿದ್ದಾರೆ ಅಂತ. ನಮಸ್ತೆ ಅಮ್ಮ. ನಮಸ್ತೆ. ನೀವು ಸೆರಾಕೇರ್ನ ಥೆರಪಿಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ನಾನು 6 ವರ್ಷದಿಂದ ಬರ್ತಾ ಇದ್ದೀನಿ. 6 ವರ್ಷದಿಂದ ಥೆರಪಿಗೆ ಬರ್ತಾ ಇದ್ದೀರಾ. ಈ ಸೆರಾಕೇರಿಗೆ ಬರುವುದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮಗೆ? ಸೊಂಟ ನೋವಿತ್ತು, ಕಾಲು ನಡಿ ನೋವಿತ್ತು, ಕಾಲು ಪಾದ ನೋವಿತ್ತು. ಅದೆಲ್ಲ ಈಗ ಕಡಿಮೆ ಆಗಿದೆ. ಓಕೆ ಅಮ್ಮ, ಇವಾಗ ನೀವು ಸೆರಾಕೇರ್ನ ಥೆರಪಿಗೆ 6 ವರ್ಷದಿಂದ ಬರ್ತಾ ಇದ್ರಿ. ನಡುವಲ್ಲಿ ಸ್ಕಿಪ್ ಮಾಡಿದ್ವಿ. ಯಾವ ಕಾರಣಕ್ಕೋಸ್ಕರ ಸ್ಕಿಪ್ ಮಾಡಿರುವಂಥದ್ದು? ನಡುವಲ್ಲಿ ಸ್ಕಿಪ್ ಮಾಡಿದಂದ್ರೆ ನಾವು ಪ್ರಾಡಕ್ಟ್ ಎಲ್ಲ ಇಲ್ಲಿಂದ ಪರ್ಚೇಸ್ ಮಾಡಿದ್ದೇವೆ. ಮ್ಯಾಟ್, ಫುಟ್ಟು, ಬಾಲ್ ಎಲ್ಲ ಮನೆಯಲ್ಲಿ ಮಾಡುವ ಅಂತೇಳಿ ಪರ್ಚೇಸ್ ಮಾಡಿದ್ದೇವೆ. ಈಗ ಎಲ್ಲ ಥೆರಪಿಯನ್ನ ನೀವು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ? ಫುಟ್ ಇದೆ, ಮ್ಯಾಟ್ ಇದೆ, ಎಲ್ಲ ಥೆರಪಿ ಕೂಡ ಇದೆ. ಆದರೂ ಕೂಡ ಸೆರಾಕೇರ್ನಲ್ಲೇ ಬಂದು ಯಾಕೋಸ್ಕರ ಥೆರಪಿಯನ್ನ ಮಾಡ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಆಲ್ಕಲೈನ್ ವಾಟರ್ ಇದ್ದಿಲ್ಲ, ಆದ ಕಾರಣದಿಂದ ನೀರು ಕುಡ್ಕೊಂಡು ಇಲ್ಲಿ ಥೆರಪಿ ಮಾಡುವ ಅಂತೇಳಿ ಪುನಃ ಇಲ್ಲಿಗೆ ಸೆರಾಕೇರಿಗೆ ಬರ್ತಾ ಇದ್ದೆ. ಇವಾಗ ಬಂದು ಎಷ್ಟು ಟೈಮ್ ಆಯ್ತು ಇವಾಗ ಬಂದು 1 ತಿಂಗಳಾಯ್ತು. ಓಕೆ ಅಮ್ಮ, ಇವಾಗ 1 ತಿಂಗಳಿಂದ ಥೆರಪಿಯನ್ನ ಮಾಡ್ತಾ ಇದ್ದೀರಿ ಅಲ್ವಾ? ವಾಟರ್ ಥೆರಪಿಯನ್ನ ಕೂಡ ಮಾಡ್ತಾ ಬರ್ತಾ ಇದ್ದೀರಾ. ಆಲ್ಕಲೈನ್ ನೀರು ತುಂಬಾ ಇಷ್ಟ ಅಂತ ಹೇಳಿದ್ರಿ. ಈ ವಾಟರ್ ಥೆರಪಿಯಿಂದ ನೀವು ಯಾವ ರೀತಿಯಾಗಿ ಬೆನಿಫಿಟ್ಸ್ ಅನ್ನ ಪಡ್ಕೊಂಡಿದ್ದೀರಾ? ವಾಟರ್ ಥೆರಪಿಯಲ್ಲಿ ನನಗೆ ತುಂಬ ಬೆನಿಫಿಟ್ ಸಿಕ್ಕಿತ್ತು. ನನಗೆ ಕಾಲ್ನಡಿ ನೋವು ತುಂಬ ಇತ್ತು. ಅದರಲ್ಲಿ ವಾಟರ್ ಥೆರಪಿಯಲ್ಲಿ 15 ದಿವಸದಲ್ಲೇ ನನ್ನ ವಾಟರ್ ಥೆರಪಿ ಮುಗಿಯುವಾಗ ನನ್ನ ಕಾಲ್ನಡಿಯು ಕಡಿಮೆ ಆಗ್ತಾ ಬಂತು. ಓಕೆ ಅಮ್ಮ, ನೀವು ಇವಾಗ ಸೆರಾಕೇರಿಗೆ ಬರುವವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೆರಾಕೇರಿಗೆ ಬರುವವರಿಗೆ ಎಲ್ಲರೂ ಸೆರಾಕೇರಿಗೆ ಬನ್ನಿ, ಅಲ್ಲಿಂದ ಥೆರಪಿ ತಗೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರನ್ನೂ ಇಲ್ಲಿಗೆ ಕಳಿಸ್ತಾ ಇದ್ದೇನೆ. ಓಕೆ ಅಮ್ಮ, ಥ್ಯಾಂಕ್ ಯು.